जागा ऐसा पकडना कोई न काना ह्याचे ऊट ಹೌದಾ खाना ऐसा खाना पेट नहीं पकडना कोट ಅಂತ ಹೇಳ್ತಾನ. ಹಿಂಗಂದ್ರೆ ಏನ್ರಿ ಸಾಹೇಬ್ರ ಮಾತು ಮಾತಾಡಿದ್ರೆ ಯಾರ್ಯಾರು ಅಂದಗಳಿಬಾರದು ಹಂಗ ಮಾತಾಡಬೇಕು ಅಂತ ಹೇಳ್ತಾನ. ಹೌದು ಜಾಗ ಹಿಡಿದ್ರ ಸೂರ್ಯ ಚಂದ್ರ ಇಳಿಸ್ತನಕ ನೆಲಗಂಗಿ ಒಂದು ಹರಿಸ್ತನಕ ಹೌದಾ ಯಾರ್ಯಾರು ಹೇಳನಬಾರದು. ಚಕ್ರ ಮುತ್ತೆ ಹಿಡ್ದಂಗ ಇಂಥ ಜಾಗ ಹಿಡಿಬೇಕು ಅಂತ ಹೇಳ್ತಾನ. ಹೌದು ಹೌದು ಊಟ ಮಾಡಿದ್ರೆ ಎಷ್ಟು ಅಮೃತ ಆಗ್ತದ ಅಷ್ಟೇ ಊಟ ಮಾಡಬೇಕು. ಯಾರದರೆ ಅನ್ನಂತೇಳಿ ಸುಮ್ಮನೆ ಒಮ್ಮನೊಟ್ಟು ಹೊಟ್ಟೆ ಕೆಡಿಸ್ಕೋಬಾರದು ಅಂತ ಹೇಳ್ತಾನ. ಗ್ಯಾಸ್ ಹಿಡಿತದ ಗ್ಯಾಸ ಅದಕ್ಕೆ ಈಗ ಹೋದ ಪಾಳ್ಯದೊಳಗ ಹಾ ನಮ್ಮ ಗುರುಜಿಯವರು ಹಿರಿಯರು ಏನ್ ಮಾಡಿದ್ರು ಶಾಲೆಯ ಶಿಕ್ಷಕರು ಹೌದು ನೂರಾರು ಮ್ಯಾಳಿನ ಮಾಸ್ತರು ಹಾ ಹಾ ಅವ್ರ ಕೈ ಕೆಳಗ ಒಂದು ನೂರಾರು ಮ್ಯಾಳ ಅದಾವ. ಅದಾವಲ್ರಿ ಹೌದಿಲ್ಲ? ಹೌದು ಇದ್ರು ನಾವು ಗುರುಜಿಯವರ ಹಾ ನೀವು ಮಾತಾಡುವಂತ ಮಾತುಗಳು ಹೆಂಗಿರ್ಬೇಕು ಅಂದ್ರೆ ನುಡಿ ಮುಕ್ತಿರ್ಬೇಕು. ಹೌದು ನೀವು ಒಂದು ಮಾತು ಮಾತಾಡಿದ್ರಿ ನಮ್ಮ ಅವ್ವಗಳಿಗೆ ಏನಪ್ಪ ಭಾಷೆನ ಮಾತು ಕೇಳಿ. ಹಾ ಅವ ಈ ಕಡೆ ಭಾಷೆ ಅಲ್ಲವ, ಮತ್ತೆ ಹೆಂಗಡ್ರಿ ಅವನ್ ಭಾಷೆ ಅಂದ್ರೆ ನಾರದ ಮುನಿ ಇದ್ದಂಗ ಅವ. ಹಾ 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 ಎಲ್ಲಾ ಕಡೆ ಬೆಂಕಿ ಹಚ್ಚಿಡವ. ರೇವತ್ ಹೌದು ಅವ ಏನಂದ ಅಂದ್ರ ಈ ಅವ್ವನ ಮ್ಯಾಲ ಗಪ್ಪೆ ಕುಂಡ್ರಲ್ಲ. ಎಲ್ಲಿ ಹೋದ್ರು ಗುದು 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 ಮಾತಾಡ್ತಾರ ಹೇಳ್ತಾರ ಅವ್ರು. ಆ ಹೇಳ ಗುರೂಜಿ ಅವ್ರು ಅಂದ್ರು ಹಾ ಅದಕ್ಕೆ ಇವ್ರಿಗೆ 18 ಆಗಾನ ಇನ್ನೊಂದು ಮನೆಯಾಗ ಗೊತ್ತಿರ್ತಂದ್ರ ಅಂದ್ರ. ಮತ್ತ ಅವ್ರು ಬಂದಾರ ನಿಮಗ್ ಸುಖ ಆಗ್ಯದ ಅದೇ ಖೂನದ ಇರ್ಲಿ ಗುರೂಜಿ ಅವ್ರ ಹಾ ಹೆತ್ತಮ್ಮ ಮುಯ್ದರೆ ಉತ್ತರೆ ಬಾರದಿದ್ದಾರೆ, ಉತ್ತಮರು ದಾರಿ ತಪ್ಪಿ ನಡೆದರೆ ಈ ಜಗ ಎತ್ತ ಬದುಕುವುದು ಈ ಲೋಕ ಎತ್ತ ಬದುಕುವುದು ಸರ್ವಜ್ಞ ಅಂತ ಹೇಳ್ತಾರ. ಹೌದು ಹೌದು ನೋಡ್ರಿ ನೀವು ಶಾಣ್ಯಾರು ಹಾ ಹೌದಿಲ್ಲ? ಹೌದು ನೀವು ಶಾಸ್ತ್ರ ಪಂಡಿತರು, ವೇದ ಪಂಡಿತರು, ಪುರಾಣ ಪಂಡಿತರು, ಹಾ ತತ್ವ ಬಲ್ಲಂತವ್ರು. ಹೌದು ಈಗ ನಮ್ಮಂತ ಹುಡುಗಟ್ಟಿಗೆ ಮ್ಯಾಲಿನಂಗ ಮಾತಾಡ್ತೀರಿ ಅಂದ್ರ ನಾವ್ ಮಾತಾಡ್ಬೇಕಿನ ನಿಮಗೂ ಗಡಿ ಪಕ್ಕ ಸುಟ್ಟದು ಇಲ್ಲೋ ಸುಮ್ಮನೆ ಮಂದಿ ಹೇಳು ಸಲುವಾಗಿ ಇದ್ರಿ ಅಂತ ತಿನ್ನ ಸುಟ್ಟಾರ ಹ್ಯಾಂಗ ಸುಡ್ಲಿಲ್ಲ. ನೀವು ಮಂದಿಗೆ ಬ್ರಹ್ಮೆ ತುಕಾರಾಮ್ ಮಹಾರಾಜ್ ಹೇಳ್ದ ಲೋಕಾಸಾಂಗೆ ಬ್ರಹ್ಮಜ್ಞಾನ ತೋರಾಯ್ಲ ಕೋರ್ಡ ಪಾಚಾಣತ. ಮಂದಿಗೆ ಬ್ರಹ್ಮಜ್ಞಾನ ಹೇಳಕ್ ಬತ್ತ ಖರೆ ನಡೀಲಿಕ್ಕೂ ಬೇಕಲ್ಲ. ಬೇಕಲ್ರಿ ಅದಕ್ಕ ತಾಯಿದೇವ್ರನ್ನ ಇಟ್ಟು ಹೀಯಾಳಿಸಿ ಮಾತಾಡ್ಸಿದ್ರಿ. ಹಾ ಹಾ ಹೌದಿಲ್ಲ? ಹೌದು ನಮ್ಮ ಇಸ್ಲಾಂ ಧರ್ಮದ ಪುರಾಣದೊಳಗ ಬರ್ತದ ಏನಪ್ಪ ಆಕೆ ಕದನ್ಕೆ ನಿಚ್ಚೆ ಜನ್ನತೈ ಅಂತ ಹೇಳಿ ಬರ್ತದ. ಹಾಗಂದ್ರೆ ಸಾಹೇಬ್ರ ತಾಯಿ ಪಾದ ಕೆಳಗ ಸ್ವರ್ಗದ ಅಂತ ಹೇಳಿ ಬರ್ತದ. ಹೌದು ಹೌದು ಆ ಸ್ವರ್ಗದ ಪಾಗಿಲಿ ತೆರಿಬೇಕಾದ್ರೆ ತಂದಿ ಆಶೀರ್ವಾದ ಬೇಕಂತ ಹೇಳ್ತಾವ. ಹೌದು ಇನ್ನು ಪುರಾಣದೊಳಗ ತಾಯಿನೇ ಕಾಶಿ ತಂದಿನೇ ರಾಮೇಶ್ವರ ಅಂತೇಳಿ ಶ್ರುತಿ ಸಾರ್ಯದ ಪುರಾಣದಾಗ. ಹೌದಿಲ್ಲ? ಹೌದು ಮತ್ತ ಅವ್ರ ತಾಯಿಗಳಿಗೆ ಈ ರೀತಿ ಮಾತಾಡ್ತಿರಿ ಗುರುಜಿ ಅವರು. ಇದು ಯಾವ ತತ್ವ, ಯಾವ ಧರ್ಮ ಇದು? ಮಾತಾಡೋರು ಗದ್ದಲ ಮಾಡ್ಬೇಡ ಅಂದಾರ. ಅವ್ರೇನಂದ್ರ ಅವ್ರು ಮಾತಾಡೋದಂದ್ರ ಒಂದು ಮಾತು ಚುಚ್ಚಿ ಮಾತಾಡ್ಯಾರ. ಚುಚ್ಚಿ ಏನಂತ ಮಾತಾಡ ಅದಕ್ಕೆ ನಿಮಗ 18 ಆಗಾನ ಇಚ್ಚಿ ಕಡೆ ಮನ್ಯಾಗ ತಂದು ಒತ್ತಾ ಇರ್ತಾರ. ನೋಡ್ರಿ, ಹುಟ್ಟಿದ ಮನಿ ಬಿಟ್ಟು ಒಟ್ಟು ಮನಿ ಸಂಸಾರ ಹಿಡಿತಾರ ಅಂದ್ರ ಧೈರ್ಯ ಅವ್ರದ್ದು ಗಟ್ಟತ್ತಿರೋ ನಿಮ್ಮದು ಗಟ್ಟತ್ತಿರೋ. 2 ಊರ್ ಹೆಸರು ತರ್ಬೇಕಲ್ಲ. ಒಟ್ಟು ಮನೆದು ಎರಡೂ ಮನಿ ದೀಪ ಹಚ್ತಾರ ಅವರು. ನಿಮ್ಮದು ಒಂದೇ ಮನಿ ದೀಪ ಹಚ್ಚಂಗಿಲ್ಲ. ಇದು 18 ವರ್ಷ ತನ ತವ್ರ ಮನೆ ದೀಪ ಹಚ್ತಾರ. ಇದ್ರ ತಾಕತ್ತಿಲ್ಲ, ಗಂಡ ಜಾತಿ ತಾಕತ್ತಿಲ್ಲ, ಇನ್ನೊಂದು ಮನೆಯಾಗ ನುಗ್ಗಿಲ್ಲ. ಇದಕ್ಕ 2 ದಿನ ಆದ್ರ 3ನೇ ದಿನಕ್ಕೆ ಎದಿ ಹಿಡ್ಕೊಂಡು ಸಹಿತದ. ಅವ್ರದ್ದು ಹೆಂಗ ಧೈರ್ಯ, ಅವ್ರ ಜೀವನ ಕಳೀತಾರ ಅಂತ. ಹೌದು ಅದಕ್ಕೆ ಇರ್ಲಿ. ಇವತ್ತಿನ ದಿವಸ ಈ ನಮ್ಮ ಜಕ್ರಾಯ ದೇವಸ್ಥಾನದಲ್ಲಿ ದೊಡ್ಡ ಹಬ್ಬದ ನಿಮಿತ್ತಿಗಾಗಿ ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಸಾಹೇಬ್ರು ಹಾಕ್ಯಾರ ಹಬ್ಬ. ನಗು ನಗುತ್ತ ಹರುಷ್ಯದಿಂದ ಕೂಡಿರಿ. ಹೌದು ಸಾಹೇಬ್ರು ಹಾಕ್ಯಾರ. ಎಲ್ಲ ತಿಂಗಿಲ್ಲ. ಹೌದು ಇದು ಈಗೇ ತಿಳಿ ಇಲ್ಲ. ಈ ಸಿದ್ಧರ ಜೋಡಿ ಹೌದು ಪರಂಪರೆ ಸಂಬಂಧ ಇಸ್ಲಾಂ ಧರ್ಮವು ಹೆಂಗ್ರಿಪ್ಪ ಅದು ನಿಮಗ ಅವ್ರಿಗೆ ಹೆಂಗ್ ಸಂಬಂಧ ಬಂದದ? ಅಲ್ಲಿ ಹಿಡಿದು ಇಲ್ಲಿ ತನ ಈ ಒಟ್ಟಿವಾಲದ ಶಿವಸ್ಥಾನ ಮೊದಲಿಗೆ ಎಲ್ಲಿತ್ತು ಅಂದ್ರೆ ఢిల్లీ ಸುಲ್ತಾನ ಬಾಷಾನ ಪಟ್ಟಣದೊಳಗಿತ್ತು. ಹೌದು 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 ಅವನು ರಾಜ್ಯ ದರಬಾರದೊಳಗಿತ್ತು. ಅದ್ರ ಮ್ಯಾಲ ಶಿಲೆಯಾಗ ಲಿಪಿ ಬರೆದಿತ್ತು. ಅದು ಜಕ್ಕಪ್ಪ ಮಾಳಪ್ಪನಿಗೆ ಸ್ವಾಧೀನಾಗಬೇಕಂತ ಹೇಳಿ. ಹೌದಾ? ಯಾವಾಗ ಸೋಮರಾಯ ಈ ಉಮ್ರಜ್ ಗ್ರಾಮನ ಬಿಟ್ಟು ತುಕ್ಕಾಪ್ರಾಯನ ಸಮಾಧಿ ಮಾಡಿ ಜಾತಿ ಜ್ಯೋತಿ ಮಕ್ಕಳನ್ನ ಕರಿಕೊಂಡು 700 ಚಿಲ್ಲಾರು ಹೊಡಿಕೊಂಡು ಶಾಡ್ ಬಾಬನ ಗುಡ್ಡಕ್ಕೆ ಹೋದ. ಆಗಲ್ಲಿ ಸೌತಿ ಪಾಲಕ್ ಅದನ್ನಿತ್ತು. ಹೌದು ಅದನ್ನ ಸರಿ ಮಾಡಿದಾಗ ಮಾತ್ರ ಸುಲ್ತಾನ ಬಾಷನ ಪಟ್ಟಣದೊಳಗಿನ ವಡ್ಡಿ ವಾಲಗ ಶಿವಸ್ಥಾನ ಪಡ್ಕೊಂಡಿದ್ದ. ಅದರ ಮ್ಯಾಗ ಶಿಲೆಯದ ಲಿಪಿ ಇತ್ತು. ಏನಂತ? ಆಗ ಅವ್ರ ಇಸ್ಲಾಂ ಧರ್ಮದ ಸುಲ್ತಾನ ಬಾಷ ಕೇಳ್ತಾನ,
ಮತ್ ಇದನ್ನೆಲ್ಲ ಎತ್ತುದೆಲ್ಲ ತಗೊಂಡು ನಡೆದಿ ಭಗವಂತ ಇದ್ರಾಗ ನಮಗೊಂದ್ ಥೋಡೆ ಏನಾರ ಕೊಡು ಗುರುತ ಉಳಿಲಿ ಅಂದ ಬೇಕಲ್ಲ. ಉಳಿಲಿ ಅಂದ ಸಮಯದೊಳಗ ಸೋಮರಾಯಗೌಡ ಜಕ್ರಾಯ ಮಾಳಿಂಗರಾಯ ಕೂಡಿ ನೀವು ನಮ್ಮ ಜೋಡಿ ಇರ್ರಿ ಅಂತ ಹೇಳಿ ಎಳ್ಯಾಗ 5 ಹಿಡಿ ಭಂಡಾರ ಕೊಟ್ರು. ಯಾರಿಗೆ? ಇಸ್ಲಾಂ ಭಾಷೆಯಾಗ 5 ಹಿಡಿ ಭಂಡಾರ ಕೊಟ್ರು. ಇನ್ನೊಂದ್ ಏನಾರು ಕೊಡು ಅಂದ್ರು ಕೈಯಂದ ಒಂದು ಕಟ್ಟಾರ ಕೊಟ್ರು. ಕೈಯನ್ನ ಕಟ್ಟಾರ. ಹೌದು ಹೌದಿಲ್ಲ. ಈಗ ಲಗ್ನದೊಳಗೆ ನಮ್ಮಲ್ಲಿ ಬಾರಿಸುವಂತದ್ದು ಒಂದು ಮುಡುದುಂಗದ ನೋಡ್ರಿ ಡಮರುಗ. ಅದು ಬಾವನ ಬಿರದವಳಿ ಒಳಗೆ ಇದ್ದಂತ ಮುಡುದುಂಗ. ಹೌದು. ಈಗ ನಮ್ಮ ಇಸ್ಲಾಂ ಧರ್ಮದ ಲಗ್ನ ನಡೀತು ಕಾರ್ಯಕ್ರಮ ಅಂದ್ರ ಒಂದ್ ದಿವ್ಸ ಮೆಹಂದಿ ಹಚ್ತಾರ. ಹೌದು. ಮರು ದಿವ್ಸ ಅರಿಶಿಣ ಹಚ್ತಾರ. ಮೈ ತುಂಬಾ ಎಲ್ಲ ಅರಿಶಿಣ ಹಚ್ಚುವಾಗ ಅದೇ ಡೋಲ್ಕಿ ತಗೊಂಡು ಬಾರಿಸ್ತಾರ. ಹೌದು 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 ಹೌದು. ಹಂಗ ಪದ್ಧತಿ ಬಂದದ. ಮತ್ ಇದು ಹೊಸದಲ್ಲ. ಈಗ ಹೊನ್ನೂರು ಬೀರ್ ದೇವರ ಗುಡಿಗೆ ಚಂದ್ರ ಕಳ್ಸೋದ ಮ್ಯಾಲ. ಹೌದಿಲ್ಲ? ಸಂಬಂಧ ಐತತಿರಿಲ್ಲ. ಚಕ್ರಾಯನ ಗುಡಿ ಮಗ್ಲಕ್ ರಾಜಾ ಬಾಕ್ಸರ್ ದರ್ಗಾ ಅದ, ಮಸೂರಿ ಅದ. ಹೌದಿಲ್ಲ? ಅದೇನು ಸಂಬಂಧ ಈಗ ಉಮದಿ ಮಲಕಾರಿಸಿದ್ದ. ಯಾವುದೇ ಭಕ್ತರ ಮನೆಗೆ ನಡೆದ ಕರಜಿಗೆ ಭೂಮಿಯಾಗ ಒಂದು ಪಾಲ್ ಬಿದ್ದರೆ ಸೀದಾ ಮಲಕಾರಿಸಿದ್ದನ ಪಾಲಿಗೆ ಕರಜಿ ಸಾಬನ ಭೇಟಿ ಹೋಗ್ತದ. ಹೌದಾ? ಹೌದಿಲ್ಲ? ಹೋಗುವಾಗ ತಟ್ಲಾರ್ದೆ ಹೋಗ್ತದ ಗುಡಿಯಾಗ. ಪಾಲಿಕೆ ಬರ್ತಿರುವಾಗ ಬಿಚ್ಕೊಂಡು ಬರ್ಬೇಕಾಗ್ತದ. ಹೌದು ಹೌದು ಹೌದು. ಮಲಕಾರಿಸಿದ್ದು ಯಾವಾಗ ಹೋಗಿ ಜಿನ್ನೆ ಸಾಬನ ಭೇಟಿಗೆ ಹೋಗಿ ಒಳಗ್ ಕುಂಡಿರ್ತಾನ. ಆಗ ನಮ್ಮ ಮುಜಾವರ್ಗಳು ಒಂದು ಮನ್ಸು ಮಾಡ್ಯಾರ. ಹೌದು. ತಾಂಬರ್ ಮನ್ಸ ಅದು ತಂದು ಮಗ್ಗಲ್ಕ್ ಹಾಕದ್ರಂದ್ರ ಅದ್ರ ಮ್ಯಾಗ ಮಲಕಾರಿಸಿದ್ದನ ಮೂರ್ತಿ ಜಿನ್ನೆ ಸಾಬನ ಮಜಾರ ಎರಡೂ ಕೂಡಿ ಮಾರಾಯಿಗಳು ಕಂಬಳಿ ಹಚ್ಚಿ ಬಿಡ್ತಾರ. ಹೌದಾ? ಗುಡಿ ಬಾಗಿಲು ಮುಚ್ಚಿ ಒತ್ತಾಟೆ ಮುಜಾವರ್ ಇರ್ತಾನ, ಒತ್ತಾಟಿ ಮಹಾರಾಯ ಇರ್ತಾನ. ಅವ್ರ ಇಬ್ಬರದು ಮಾತುಕತೆ ಮುಗಿದ ಮ್ಯಾಲ ಮಲಕಾರಿಸಿದ್ದು ಮಾತುಕತೆ ಮುಗಿದ ಮ್ಯಾಲ ಯಾವಾಗ ಮಲಕಾರಿಸಿದ್ದನ ಕಣಬಟ್ಲ ಮೀಸಿ ಉಚ್ಚಿ ಭೂಮಿಗೆ ಬಿದ್ದು ಸಪ್ಪಳ ಆಗ್ತದ. ಹೇಳಾಗ ಅವ್ರ ಇಬ್ಬರು ಕೂಡಿ ಬಾಗಿಲು ತೆರಿತಾರ. ಮಾತು ಮುಗಿತ ಅಂತ ಹೇಳಿ ಬಾಕಿ ಹೊರಗೆ ತಂದು ಬಿಚ್ಕೊಂಡು ತುಂಬಿಕೊಂಡು ಭಕ್ತರು ಊರಿಗೆ ಹೋಗ್ತಾರ. ಹೌದು. ಇದು ಅನಾದಿ ಸಂಬಂಧದ ಬಂದದ ಅಡ್ಡಿಡ್ತಾನ. ಹೌದಿಲ್ರಿ? ಹೌದು. ಈ ಸಂಬಂಧ ನಾವು ನೀವು ಎಲ್ಲಾರು ಸರಿ ಇಟ್ಕೊಂಡು ಹೋದ್ರ ಜಗತ್ತಿನೊಳಗ್ ಕದನನೇ ಉಳಿಯಂಗಿಲ್ಲ, ಬರಂಗಿಲ್ಲಲ್ರಿಪ್ಪ. ಹೌದಿಲ್ಲ? ಹೌದು. ಈಗ ನಮ್ ಇಸ್ಲಾಂ ಧರ್ಮದವ್ರು ಮೊಹರಂ ಮಾಡ್ತಿರುವಾಗ ನೀವು ಪೂಜಾರಿ ಅವ್ರು ಹೋಗಂಗಿಲ್ಲ. ಮೊಹರಂ ನೋಡ್ಲಿಕ್ಕೆ ಹೋಗ್ತಾರಲ್ರಿ. ದೇವ್ರ ಬಾನ ಬತ್ತಿ ಮಾಡ್ತಿರಿಲ್ಲ. ಹೌದು. ನಮ್ಮ ಊರಾಗ ಪೂಜಾರಿ ಅವರೇ ದೇವ್ರು ಹಿಡಿತಾರ. ನಮ್ದು ನಮ್ಮ ದೇವ್ರೇ ಹಿಡಿತಾರ. ಹೌದು. ಎಲ್ಲಾರು ಕೂಡಿ ಒಕ್ಕಟ್ಟಾಗಿ ಮಾಡೋದು ಹೆಂಗ? ಏನು ಒಬ್ಬೊಬ್ರು ಪೂಜಾರಿ ಅಟ್ಟೆ ಮಾಡಿದ್ರೆ ಚಂದ ಕಾಣೋದಿಲ್ಲ. ಇದು ಹೌದು. ಇದು ಸರ್ವ ಧರ್ಮ ಸಮಭಾವ. ದೇವ್ರು ಹೆಂಗಿರ್ತಾನೋ ಎಲ್ಲಾರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ದತ್ತ ಅವನೇ. ಪರಮಾತ್ಮ ಜಕರಾಯ ಆದವ ಅವನೇ, ಮಾಳಿಂಗರಾಯ ಆದವ ಅವನೇ, ಸಿದ್ದರಾಮ ಅವನೇ, ಸುಬಾನಿ ಆದವ ಅವನೇ, ಇಂದ ಮೌಲಾಲಿ ಶರಣ ಆದವನು ಅವನೇ. ಎಲ್ಲ ರೂಪ ನೀನೇ ತಾಳಿರುವಿ ಸದ್ಗುರುವೇ, ಸೇವೆ ಮಾಡೋರು ಯಾರಿಗೆ ಹೇಳಿರುವಿ? ಅನಂತ ರೂಪ ಪರಮಾತ್ಮ ಅದಾನ. ಅವ ಆ ಧರ್ಮದ ಪ್ರಕಾರ ಒಬ್ಬೊಬ್ಬರಿಗೆ ಹಂಗ ಆ ವೇಷದಾಗ ಬಂದು ದರ್ಶನ ಕೊಟ್ಟಾನ ಅಂತ ಹೇಳಿ ಅವನಿಗೆ ರಾಜಾ ಬಾಕ್ಸರ್ ಅಂದ್ರು, ಯಾರಿಗೆ ಪೀರ್ ಅಂದ್ರು, ಯಾರಿಗೆ ಮೈಬೂಬ್ ಸುಬಾನಿ ಅಂದ್ರು, ಮೌಲಾಲಿ ಶರಣ ಅಂದ್ರು, ಯಾರಿಗೆ ನಬಿ ಸಾಬ್ ಅಂದ್ರು, ಜಕ್ರಾಯ ಅಂದ್ರು, ಮಾಳಿಂಗರಾಯ ಅಂದ್ರು, ಬೀರ್ ದೇವ್ರ ಅಂದ್ರು. ಎಲ್ಲಾ ರೂಪ ಪರಮಾತ್ಮ ಅವನೇ. ಬಿಟ್ರೆ ದೇವ್ರ ಜಗತ್ತಿನಾಗ ಅವ ಬ್ಯಾರೆ ಇವ ಬ್ಯಾರೆ ಇಲ್ಲ ಇಲ್ಲ. ದೇವ್ರ ಒಬ್ಬನೇ ಅದಾನ. ಅದಕ್ಕೆ ಕಬೀರದಾಸ್ ಹೇಳ್ದ, खुद है मगर वो खुदा कभी कभी नहीं जुदा, जुदा कोई मानेगा वो है गदा ಅಂತ. ಹೀಗಂದ್ರೇನ್ರಿಪ್ಪ? ಪರಮಾತ್ಮ ಒಬ್ಬವನೇ ಅದಾನ, ನಾಮ ಹಲವಾರು ಅದಾವ. ಅವ ಬ್ಯಾರೆ ಅದಾನ, ಇವ ಬ್ಯಾರೆ ಅದಾನ ಅಂತ ಯಾವ ತಿಳ್ಕೊತಾನಲ್ಲ, ಅವ ಜಗತ್ತಿನಾಗ ಅವ ಮಾನವಲ್ಲ, ಕತ್ತಿಗಿಂತಲೂ ಕನಿಷ್ಠ ಅಂತ. ಹೌದು ಹೌದು ಹೌದು. ಅದಕ್ಕಿರ್ಲಿ ಇವತ್ತಿನ ದಿವಸ ಬಹಳ ನಮ್ಮ ಹತ್ತಳ್ಳಿಯ ಗುರು ಹಿರಿಯರು ಬಹಳ ಮಂದಿ ತಾಯಿ ಒಳಗನು ಬಹಳಷ್ಟು ಕೂಡ್ಯಾರಲ್ರಿಪ್ಪ. ಅದಕ್ಕೊಂದು ತಾಯಿಯವರ ಬಗ್ಗೆ ಒಂದು ತತ್ವದ ಮಾತನ್ನು ಹೇಳುದದ. ಏನ್ರಿ? ನೀವೆಲ್ಲಾರು ಕೇಳಿಸ್ಕೊಂಡ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಅವ್ರದ್ದು ಮುಗಿದ ಮ್ಯಾಲ ನಿಮ್ದೊಂದು ಹೇಳುದು. ನೋಡ್ರಿ, ನಾವು ನೀವೆಲ್ಲಾರು ಮಾನವರಾದ್ಮ್ಯಾಗ ನಡಿ ನುಡಿಬೇಕು ಹಂಗ. ಅದರ ಬಗ್ಗೆ ನಿಮಗೂ ಹೇಳುದದ. ನಮ್ಮ ಅವ್ವಾನ ಬಳಗದಲ್ಲಿ ಎಂತ ತಾಕತ್ತದ ಅದು ನಿಮಗ ಈಗ ಅವ್ರಿಗೆ ಹೇಳುದು. ಹೇಳ್ರಿಪ್ಪ ಹೇಳ್ರಿ. ನೋಡ್ರಿ, ತ್ರೇತಾಯುಗದೊಳಗ ಏನಾಗಿತ್ರಿ? ದಶರಥ ರಾಜ ಅಯೋಧ್ಯ ಪಟ್ಟಣದ ರಾಜ್ಯಕ್ಕೆ ಆಳ್ತಿದ್ದ. ಹೌದು. ಅವನ ರಾಜ್ಯ ದರಬಾರದೊಳಗ ಒಬ್ಬಕ್ಕೆ ಬುದ್ಧಿಮತಿ ಅಂತ ಹೇಳಿ ಕಸ ಹೊಡಿಯುವಂತ ದಾಸಿ ಇದ್ದಳು. ಹೆಣ್ಮಗಳು ಬಡ ಹೆಣ್ಮಗಳು. ಅಕ್ಕಿಯಲ್ಲಿ ಎಂತ ಧರ್ಮ ಇತ್ತು ಅಂದ್ರ ಅಕ್ಕಿ ಗಂಡ